ನನ್ನ ಪರಮ ಆರಾಧ್ಯ ಗುರುದೇವ, ನಿಮ್ಮಂತಹ ಯುಗಪುರುಷ ಪ್ರಪ್ರಥಮ ಬಾರಿಗೆ ಈ ಪೃಥ್ವಿಯಲ್ಲಿ ಅವತರಿಸಿದ್ದು ನಿಮ್ಮ ಪವಿತ್ರತಮ ಚರಣಧೂಳಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಉಚ್ಚಕೋಟಿಯ ಯೋಗಿ ಜನರೆಲ್ಲ ಅತ್ಯಂತ ವ್ಯಾಕುಲರಾಗಿದ್ದಾರೆ. ನೀವೇ ಈ ಪೃಥ್ವಿಯ ಪ್ರತ್ಯಕ್ಷ ದೇವರಾಗಿದ್ದೀರಿ. ಚಿಂತ್ಯ ಚಿಂತ್ಯ ಶುದ್ಧ ಬುದ್ಧ ಆತ್ಮಸ್ವರೂಪರೂ ಹಾಗೂ ಪೂರ್ಣತಾದಾಯಕರೂ ನೀವೇ ಆಗಿದ್ದೀರಿ. ನಿಮ್ಮಲ್ಲಿ ಮತ್ತು ಭಗವಾನ್ ಗಣಪತಿಯಲ್ಲಿ ನಾನು ಅತ್ಯಂತ ಸಮಾನತೆಯನ್ನು ಗಮನಿಸಿದ್ದೇನೆ. ಭಗವಾನ್ ಗಣಪತಿ ಅರ್ಥಾತ್ ಗಣಸಮೂಹಗಳ ಅಧಿಪತಿಯಾಗಿದ್ದಾನೆ ಮತ್ತು ನೀವು ಸಾಧಕಾಧಿಪತಿ ಮಾತ್ರವಲ್ಲದೆ ಶಿಷ್ಯಾಧಿಪತಿಯೂ ಸಹ ಆಗಿದ್ದೀರಿ. ಗಣಪತಿಯ ಬಳಿಯಲ್ಲಿ ಕೇವಲ ಮಾತ್ರ ರಿದ್ಧಿ ಮತ್ತು ಸಿದ್ಧಿ ಇವೆರಡೇ ಶಕ್ತಿಗಳಿವೆ. ಆದರೆ ನಿಮ್ಮಲ್ಲಿ ದೈವೀಕವಾದ ಶಕ್ತಿಗಳು ಅಸೀಮಿತವಾಗಿವೆ. ಗಣಪತಿಯ ಶಕ್ತಿಗಳ ವಿಸ್ತಾರ ಸೀಮಿತವಾಗಿದೆ. ಆದರೆ ನಿಮ್ಮಲ್ಲಿರುವ ಶಕ್ತಿಗಳ ವಿಚರಣೆ, ವಿಕಾಸ, ವಿಸ್ತಾರ ಅಸೀಮಿತವಾಗಿವೆ. ನೀವು ನಿಮ್ಮ ಜೀವನದಲ್ಲಿ ಯಾವ ಪ್ರಕಾರ ಮುನ್ನಡೆದಿದ್ದೀರೋ, ಯಾವ ರೀತಿ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಸಾಧಿಸಿದ್ದೀರೋ ಅದಕ್ಕಂತೂ ಯಾವುದೇ ಹೋಲಿಕೆ ಮಾಡುವುದು ಸಾಧ್ಯವೇ ಇಲ್ಲ. ಒಂದು ಪರ್ವತ ಶ್ರೇಣಿಯಿಂದ ಮತ್ತೊಂದು ಪರ್ವತ ಶ್ರೇಣಿಯವರೆಗಿನ ನಿಮ್ಮ ಯಾತ್ರೆ ನಿರಾತಂಕವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಸಾಗುವುದನ್ನು ನಾನೇ ಕಣ್ಣಾರೆ ಕಂಡ ಸಾಕ್ಷಿಯಾಗಿದ್ದೇನೆ. ಯಾವ ಪರ್ವತದ ಅತ್ಯುನ್ನತ ಶಿಖರದ ಮೇಲೆ ನಿಮ್ಮ ಪಾದಸ್ಪರ್ಶವಾಯಿತೋ ಆ ಪರ್ವತ ತನ್ನಲ್ಲಿಯೇ ತಾನು ಧನ್ಯವಾಯಿತು. ಆ ಶಿಖರ ತನ್ನಲ್ಲಿಯೇ ತಾನು ಪವಿತ್ರ ಮತ್ತು ದಿವ್ಯವಾಯಿತು. ಏಕೆಂದರೆ ನೀವು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನವನ್ನು ತಲುಪುವುದಷ್ಟೇ ಅಲ್ಲದೆ ಒಂದು ಪರ್ವತ ಶಿಖರದಿಂದ ಮತ್ತೊಂದು ಪರ್ವತ ಶಿಖರವನ್ನು ಸೇರುವುದು ಮಾತ್ರವಲ್ಲದೆ ಈ ಸಮಸ್ತ ಬ್ರಹ್ಮಾಂಡದಲ್ಲಿಯೇ ನಿಮಗೆ ನಿಲುಕಲಾರದಂತಹ, ನಿಮಗೆ ದೂರವೆನಿಸುವಂತಹ ಪ್ರದೇಶಗಳ್ಯಾವುದೂ ಇಲ್ಲವೇ ಇಲ್ಲ. ನಿಮ್ಮ ಪವಿತ್ರತಮ ಚರಣಾರವಿಂದಗಳ ಧೂಳಿನಿಂದ ಪಾವನವಾಗದ ಪ್ರದೇಶಗಳೂ ಸಹ ಇಲ್ಲವೇ ಇಲ್ಲ. ಗುರುದೇವ, ನೀವು ನಿಮ್ಮಲ್ಲಿಯೇ ನೀವು ಸಂಪೂರ್ಣ ಆದಿವಿದ್ಯೆಗಳ ಸಿದ್ಧತಮ ಆಚಾರ್ಯರಾಗಿದ್ದೀರಿ. ಆದ್ದರಿಂದಲೇ ಸಮಸ್ತ ಬ್ರಹ್ಮಾಂಡದಲ್ಲಿಯೂ ನೀವು ನಿರಾತಂಕವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಸಂಚರಿಸುವಲ್ಲಿ ಸಕ್ಷಮರಾಗಿದ್ದೀರಿ. ಈ ಗ್ರಂಥಲೇಖನದ ಪೂರ್ವದಲ್ಲಿ ಸರಸ್ವತಿ, ವಾಗ್ದೇವಿ ಮತ್ತು ಗಣಪತಿಯರನ್ನು ನಾನು ಸ್ಮರಣೆ ಮಾಡಿರುವೆನಾದರೂ ವಿಶೇಷವಾಗಿ ನಿಮಗೆ ಅತ್ಯಂತ ಭಕ್ತಿಭಾವನೆಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಏಕೆಂದರೆ ನೀವು ನಿಖಿಲೇಶ್ವರರಾಗಿದ್ದೀರಿ, ದೇವಸ್ವರೂಪರಾಗಿದ್ದೀರಿ, ಬ್ರಹ್ಮಾಂಡ ಸ್ವರೂಪರಾಗಿದ್ದೀರಿ. ನಿಮಗೆ ಸದೈವವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಶರೀರದ ರೋಮರೋಮಗಳಿಂದಲೂ ಕಣಕಣಗಳಿಂದಲೂ ನಿಖಿಲೇಶ್ವರ ಮತ್ತು ಗುರು ಶಬ್ದಗಳನ್ನು ಉಚ್ಚರಿಸುತ್ತಾ ನಿಮ್ಮಿಂದ ಪೂರ್ಣತ್ವ, ನಿಮ್ಮ ಭಕ್ತಿ ಮತ್ತು ಸಾಮೀಪ್ಯತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಭೀಪ್ಸಿತನಾಗಿದ್ದೇನೆ, ಅಭಿಲಾಷೆಯುಳ್ಳವನಾಗಿದ್ದೇನೆ. ಮಹೋಸ್ತ್ವಂ ರೂಪಂ ಚಮಪರ ವಿಚಿರಾಕ್ಷೈ ಗುರುವದೈಃ ಶ್ರಿಯೈ ದೀರ್ಘಕಾಯ ವಿದುರಮವಿದಾರೈ ನವನಿಧೇ ಅತಸ್ತ್ವಾ ಪ್ರೀಚಾರ್ಯ ಅತ ಪ್ರಹರರೂಪೈ ಸದಗುಣೈರ್ ಗುರೋರ್ದೇವಂ ಶ್ರೇಯಂ ನಿಖಿಲ ಹೃದಯೇಶ್ಚ ಮಹಾಪರೌ.